ಭಾರತ್ ವಂದೇ ಮಾತರಂ. ಈ ಐಸಿಸಿ ಚಾಂಪಿಯನ್ ಟ್ರೋಫಿಯ ವಿಷಯದ ಬಗ್ಗೆ ಐಸಿಸಿ ಒಂದು ಸಭೆಯನ್ನು ನಡೆಸಿತು. ಈ ಸಭೆಯಲ್ಲಿ ವಿಶ್ವದ ಎಲ್ಲ ಕ್ರಿಕೆಟ್ ಮಂಡಳಿಗಳು ಕೂಡ ಭಾಗವಹಿಸಿದ್ದವು. 2025ರ ಚಾಂಪಿಯನ್ ಟ್ರೋಫಿ ಆತಿಥ್ಯವನ್ನು ಪಾಕಿಸ್ತಾನ ವಹಿಸಿಕೊಂಡಿದೆ. ಪಾಕಿಸ್ತಾನ ಭಾರತವನ್ನು ಪಾಕಿಸ್ತಾನದಲ್ಲೇ ಬಂದು ಆಡಬೇಕು, ಉಳಿದ ಎಲ್ಲ ಪಂದ್ಯಗಳು ಕೂಡ ಪಾಕಿಸ್ತಾನದಲ್ಲೇ ನಡಿಬೇಕೆಂಬ ಪಾಕಿಸ್ತಾನದ ಹಠವಾಗಿತ್ತು. ಇದಕ್ಕೆ ಭಾರತ ಮಾತ್ರ ಒಪ್ಪಲಿಲ್ಲ. ಅಲ್ಲಿನ ಪರಿಸ್ಥಿತಿ ಕೂಡ ಸರಿಯಿಲ್ಲ. ಭಯೋತ್ಪಾದಕ ದಾಳಿಗಳು ಮಿತಿಮೀರಿ ಹೋಗುತ್ತಿದೆ. ಹೀಗೆ ಕಾರಣಗಳು ತುಂಬ ಇವೆ. ಭಾರತ ಮಾತ್ರ ಪಾಕಿಸ್ತಾನಕ್ಕೆ ತೆರಳದೆ ಇರಲು ನಿರ್ಧರಿಸಿತು. ಇದರಿಂದ ಪಾಕಿಸ್ತಾನ ಕೆಂಡಾಮಂಡಲವಾಗಿತ್ತು. ಬೆಳಿಗ್ಗೆ ಬಂದು ಪಾಕಿಸ್ತಾನದ ಲಾಹೋರ್ನಲ್ಲಿ ಆಟವಾಡಿ ಪಂದ್ಯ ಮುಗಿದ ನಂತರ ನೀವು ಭಾರತಕ್ಕೆ ತೆರಳಬಹುದು. ಹೀಗೆ 10 ಹಲವು ಒಂದು ಆಫರ್ ಅನ್ನು ಬಿಸಿಸಿಐಗೆ ನೀಡಿತ್ತು. ಆದರೆ ಬಿಸಿಸಿಐ ಮಾತ್ರ ಯಾವುದೇ ಆಫರ್ಗಳಿಗೂ ಕೂಡ ಮನ್ನಣೆ ನೀಡಲಿಲ್ಲ. ಭಾರತದ ನಿರ್ಧಾರ ಒಂದೇವಾಗಿತ್ತು, ನಾವು ಪಾಕಿಸ್ತಾನಕ್ಕೆ ತೆರಳಲ್ಲ, ಅದರ ಬದಲಾಗಿ ಬೇರೆ ರಾಷ್ಟ್ರದಲ್ಲಿ ನಮ್ಮ ಪಂದ್ಯಗಳನ್ನು ಆಯೋಜಿಸಿ ಅಂತ. ಈ ಸಭೆಯಲ್ಲಿ ಎಲ್ಲ ಕ್ರಿಕೆಟ್ ಮಂಡಳಿಗಳು ಕೂಡ ಭಾರತ ಪರ ಮತ ಚಲಾಯಿಸಿದವು. ಅಂದರೆ ಹೈಬ್ರಿಡ್ ಮಾಡಲಲ್ಲಿ ಪಂದ್ಯ ನಡೆಸಬೇಕಂತ. ಐಸಿಸಿ ಪಾಕಿಸ್ತಾನಕ್ಕೂ ಕೂಡ ಒಂದು ಎಚ್ಚರಿಕೆಯ ಸಂದೇಶವನ್ನೇ ರವಾನಿಸಿದೆ. ಅದೇನೆಂದರೆ ಟೇಕ್ ಇಟ್ ಆರ್ ಲೀವ್ ಇಟ್. ಅಂದರೆ ನೀವು ಪಂದ್ಯ ನಡೆಸುವುದಾದರೆ ಭಾರತದ ಪಂದ್ಯಗಳನ್ನು ಬೇರೆ ರಾಷ್ಟ್ರದಲ್ಲಿ ಸ್ಥಳಾಂತರಿಸಿ ಪಂದ್ಯ ಆಡಿಸಿ, ಅಥವಾ ಚಾಂಪಿಯನ್ ಟ್ರೋಫಿಯಿಂದ ನಿಮ್ಮನ್ನೇ ಹೊರಗಿಟ್ಟು ಚಾಂಪಿಯನ್ ಟ್ರೋಫಿ ಟೂರ್ನಮೆಂಟನ್ನು ನಡೆಸುತ್ತೇವೆ ಅಂತ ಐಸಿಸಿ ಒಂದು ಎಚ್ಚರಿಕೆಯ ಸಂದೇಶವನ್ನು ಪಾಕಿಸ್ತಾನಕ್ಕೆ ನೀಡಿತ್ತು. ಅಷ್ಟು ಮಾತ್ರವಲ್ಲ, ಭಾರತದ ಸರ್ಕಾರವು ಕೂಡ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಹೊರಹಾಕಿತು. ಅದೇನೆಂದರೆ ಭಾರತದ ವಿದೇಶಾಂಗ ಸಚಿವಾಲಯದಿಂದ ಒಂದು ಹೇಳಿಕೆ ಬಂತು, ನಾವು ಭಾರತವನ್ನು ಯಾವುದೇ ಕಾರಣಕ್ಕೂ ಪಾಕಿಸ್ತಾನಕ್ಕೆ ಕಳುಹಿಸುವುದಿಲ್ಲ ಅಂತ. ಸ್ವತಃ ಸರ್ಕಾರದಿಂದಲೇ ಒಂದು ಸ್ಪಷ್ಟ ಉತ್ತರ ಸಿಕ್ಕಿತು. ಇತ್ತೀಚೆಗೆ ಶ್ರೀಲಂಕಾವು ಕೂಡ ಪಾಕಿಸ್ತಾನ ಸರಣಿಯಿಂದ ಅರ್ಧದಲ್ಲಿ ತಮ್ಮ ರಾಷ್ಟ್ರಕ್ಕೆ ಮರಳಿದ್ರು. ಚಾಂಪಿಯನ್ ಟ್ರೋಫಿ ಅಂತಹ ಪೂರಕವಾದ ವಾತಾವರಣ ಪಾಕಿಸ್ತಾನದಲ್ಲಿ ಇಲ್ಲ. ಇನ್ನು ಈ ವಿಚಾರದ ಬಗ್ಗೆ ಭಾರತ ಪರ ಮತ ಚಲಾಯಿಸಿದ ಅಫ್ಘಾನಿಸ್ತಾನ್ ಕ್ರಿಕೆಟ್ ಬೋರ್ಡ್ನ ಮೇಲೂ ಕೂಡ ಪಾಕಿಸ್ತಾನ ಕಿಡಿಕಾರುತ್ತಿದೆ. ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡು ಕೂಡ ಒಂದು ನಿರ್ಧಾರ ಮಾಡಿದೆ. ಅದೇನೆಂದರೆ IPL ಬಿಟ್ಟು ಉಳಿದ ಲೀಗ್ಗಳಲ್ಲಿ ಇಂಗ್ಲೆಂಡ್ ಆಟಗಾರರಿಗೆ ಆಡಲು ಅವಕಾಶ ಕೊಡುವುದಿಲ್ಲ, IPLನಲ್ಲಿ ಆಡಲು ಅವಕಾಶ ಕೊಡುತ್ತೇವೆ ಅಂತ ಹೇಳಿದೆ. ಇದರಿಂದಾಗಿ ಪಾಕಿಸ್ತಾನದ PSLನಲ್ಲೂ ಕೂಡ ಆಡುವಂತಿಲ್ಲ. ಈ ನಿರ್ಧಾರಕ್ಕೆ ಇಂಗ್ಲೆಂಡಿನ ಕೆಲವು ಆಟಗಾರರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತೀಚಿನ ಮಾಹಿತಿಯ ಪ್ರಕಾರ ಹೈಬ್ರಿಡ್ ಮಾಡೆಲ್ ಅನ್ನು ಒಪ್ಪಿಕೊಂಡಿದೆ ಅಂತ ಒಂದು ಮಾಹಿತಿಗಳು ಬರ್ತಾ ಇದೆ. ಅವರಿಗೆ ಈ ಆಪ್ಷನ್ ಅನ್ನು ಬಿಟ್ಟರೆ ಬೇರೆ ಅವರಿಗೆ ಯಾವುದೇ ರೀತಿಯ ಆಪ್ಷನ್ ಇಲ್ಲ. ಹೈಬ್ರಿಡ್ ಒಪ್ಪದಿದ್ದರೆ ಪಾಕಿಸ್ತಾನವನ್ನೇ ಈ ಟೂರ್ನಮೆಂಟಿಂದ ಹೊರಗಿಡಲಾಗುವುದು. ಭಾರತ ಪಾಕಿಸ್ತಾನಕ್ಕೆ ಹೋಗಲ್ಲ ಅಂತ ಮೊದಲೇ ಗೊತ್ತಾಯಿತು. ಇನ್ನು ಬೇರೆ ಉಳಿದ ಕ್ರಿಕೆಟ್ ಮಂಡಳಿಗಳು ಕೂಡ ತಮ್ಮ ಆಟಗಾರರನ್ನು ಪಾಕಿಸ್ತಾನಕ್ಕೆ ಕಳುಹಿಸ್ತಾರಾ ಅಥವಾ ಇಲ್ಲವಂತ ಹೇಳಿ ಮುಂಬರುವ ದಿನಗಳಲ್ಲಿ ಗೊತ್ತಾಗಲಿದೆ.